ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಗಂಟ ಬಂದಿದ್ದು ನಮ್ಗೆ ಶಾನೆ ಸಂತೋಷ ಆಯ್ತು. ನನಗೂ ಅಷ್ಟೇ ಶಿವರಾಮ. ನನ್ನ ಸ್ನೇಹಿತನ ಮನೆಗೆ ಬಂದಿದ್ದು, ಅದು ಊರು ಉತ್ಸವಕ್ಕೆ ಬಂದಿರೋದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ಮುದ್ದು ಸೊಸೆ ಮುದ್ದು ಸೊಸೆ. ಏನು ಮಾತಾಡ್ತಾನೆ ಇಲ್ಲ. ಕರಿತೀರೋ ಅಟ್ಟಿ ಒಳಗ್ ಬರ್ಬೇಕಾ ಬೇಡ್ವೋ? ಏನ್ ಮಾಡೋದು, ಎಲ್ಲ ನನ್ ಕರ್ಮ. ಗೌಡ್ರೆ, ಅದು ಮನ್ಸಿನ ಮಾತು, ಈಚೆ ಹೇಳ್ತಾ ಇದ್ದೀರಾ. ಕರೀರಿ ಗೌಡ್ರೆ, ಒತ್ತಾಯ್ತೈತೆ. ನನ್ ಬ್ಯಾಗ್ ಎಲ್ಲ ರೆಡಿ ಮಾಡ್ಕೊಂಡ್ ಬರ್ಬೇಕು. ಅತ್ತಾಗೆ ನೋಡ್ತಾ ಇದ್ದೀರಾ? ಇತ್ತಾಗಿರೋದ್ ನಾನು. ನನ್ ಮುಖ ನೋಡ್ ಕರೀರಿ. ಅಮ್ಮೆ, ಬಟ್ಟೆ ಬರೆನೆಲ್ಲ ತಗೊಂಡು ನಮ್ ರೂಮಿಗೆ ಬಂದ್ಬಿಡಮ್ಮಿ. ಆಹಾ, ಅಕಟ ಕೇಳಕ್ಕೆ ಏಟೋಂದ್ ಇತ್ವಾಗದೆ. ಗೌಡ್ರೆ, ಬರ್ತೀನಿ ಬಿಡಿ ಗೌಡ್ರೆ. ಸರಿ ಸರಿ, ಅವ್ರು ಬರೋ ಹೊತ್ತಾದದೆ, ಬಂದ್ಬಿಡು. ಆಮೇಲೆ ನಾನು ಹೇಳಿದ್ದೆಲ್ಲ ನೆನ್ಪದೆ ತಾನೆ? ಹಂಗೆಯಾ ಚಂಪಂಗೂ ಹೇಳ್ಬಿಡು. ನೋಡ್ ಚಂಪಾ, ಸರಿಯೇ? ಸರಿ ಅಣ್ಣ. ವಿದ್ಯಕ್ಕ, ಅಂದ್ರು ಭದ್ರಣ್ಣನ ಸಂದಾಗ ಆಟಾಡ್ಸ್ಬಿಟ್ಟೆ ಬಿಡು. ಚಂಪಾ, ಈ ಗಂಡ್ಸ್ರನ್ನ ಟೈಮ್ ನೋಡಿ ಆಟಾಡ್ಸ್ಬೇಕು. ಹೆಂಗೋ ಅಟ್ಟಿ ಒಳಕ್ ಹೋಯ್ತಾ ಇದೀವಲ್ವೇ, ಈ ದಿನ ಮಾತಾಡ್ದೆ ಇರೋದ್ನೆಲ್ಲ ಮಾತಾಡ್ಬಿಡ್ತೀನಿ. ಅಯ್ಯೋ, ನಂಗ್ ಸಾಲಿ ನಾಚಿಕೆ ಆಯ್ತೈತೆ. ಏನವ ಇದು? ಏಟೇ ಬುದ್ಧಿವಂತಿಕೆಯಿಂದ ಪ್ಲಾನ್ ಮಾಡಿದ್ರುವೆ ಒಂದು ಕೈಗೂಡ್ತಿಲ್ಲ. ಏನ್ ಕತೆ? ಅದಂಗೆ ಕಣೆ, ಬುದ್ಧಿವಂತಿಕೆ ದೇಸಾಳು ಅಂದ್ರೆ ಅದೃಷ್ಟ ಕತ್ತೆ ಮೀಸು ಅಂತಂತೆ. ಹಂಗಾಗದೆ ನಮ್ಮ ಪರಿಸ್ಥಿತಿ. ಈಗ ಅವ್ರಿಬ್ರು ನಮ್ ಅಟ್ಟಿ ಒಳಕ್ಕೆ ಬಂದು ನಮ್ ಕಣ್ಮುಂದೆನೆ ಓಡಾಡ್ಕೊಂಡಿರೋದ್ನ ಹೆಂಗವ್ವ ನೋಡ್ಕೊಂಡ್ ಸುಮ್ಕಿರೋದು? ಏನು ಮಾಡೋಕ್ಕಾಗಕ್ಕಿಲ್ಲ. ಅವ್ರು ನಮ್ಮ ಮಟ್ಟಿಗೆ ಬಂದು ಹೋಗೋ ತನಕ ಏಟೆ ಕೋಪ ಬಂದ್ರುವ ನಾವು ತಾಳ್ಮೆಯಿಂದ ಇರಬೇಕು. ಅವ್ರು ಹೋದ್ಮ್ಯಾಕೆ ನಾವೇನು ಕೆಲಸ ಮಾಡಬೇಕು ಅದ ನಾವು ಮಾಡಬೇಕು. ಏನೇ, ಅಟ್ಟಿ ಒಳಗ್ ಬಂದಿದೀನಿ ಅಂತ ಗೊತ್ ಮಾಡಕ್ ಬಂದಿದ್ಯಾ? ಜಾಸ್ತಿ ಖುಷಿ ಪಡ್ಬೇಡ. ನೀನ್ ಯಾವತ್ತಿದ್ರುವೆ ಈ ಅಟ್ಟಿ ಬಿಟ್ಟು ಹೋಗ್ಬೇಕಾದವಳೆಯ. ಯಾಕಂದ್ರೆ ನೀನ್ ನನ್ ತಮ್ಮಂಗ್ ಮಾಡಿರೋ ಮೋಸಕ್ಕೆ ಈ ಅಟ್ಟಿ ಒಳಕ್ಕೆ ನಿನ್ನ ಯಾವತ್ತೂ ಸೇರ್ಸಕ್ಕಿಲ್ಲ. ನಾನ್ ತೆಪ್ ಮಾಡಿವ್ನಿ ಅಂತ ಇನ್ನೂ ನಿರ್ಧಾರ ಆಗಿಲ್ಲ ಚಿತ್ರಕ್ಕ. ಒಂದ್ ವಾರ ಟೇಮ್ ಕೊಟ್ಟಟ್ಕೆ ನೀನೇನ್ ಸಾಚ ಆಗ್ಬಿಡಕ್ಕಿಲ್ಲ. ಅಷ್ಟ್ರೊಳಗೆ ನೀನೇನು ಸಾಬೀತು ಮಾಡಕ್ಕಾಗಕ್ಕಿಲ್ಲ. ಈ ಆಪಾದನೆನ ಓದ್ಕೊಂಡು ನಮ್ಮ ಅಟ್ಟಿಯಿಂದ ಹೋಗಕ್ಕೆ ಸಿದ್ಧವಾಗಿರು. ಏನೇ ಗುರಾಯಿಸ್ತಿದ್ಯಾ? ಕಣ್ಗುಡ್ಡೆ ಕಿತ್ತಾಕ್ಬಿಡ್ತೀನಿ. ನೀವ್ ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಅದಕ್ ನಾನ್ ತಲೆ ಕೆಡಿಸ್ಕೊಳಕಿಲ್ಲ. ಯಾಕಂದ್ರೆ ಸತ್ಯ ನ್ಯಾಯ ಎರಡುವೆ ನನ್ ಪರವಾಗೆ ಅದೆ. ಇಲ್ಲಿ ಗಂಟ ನಾನ್ ಯಾರಿಗೂ ಅನ್ಯಾಯ ಮಾಡಿಲ್ಲ ಅಂತ ನನ್ ಮನ್ಸಾಕ್ಷಿಗ್ ಗೊತ್ತು. ಅದ್ಯಾವ್ರಿಗ್ ಗೊತ್ತು? ಮೇಲಾಗಿ ವಿದ್ಯಕ್ಕ ನನ್ ಜೊತೆಗಿರುವಾಗ ನಂಗೆ ಯಾರ ಹೆದರಿಕೆನೂ ಇಲ್ಲ. ನಮ್ ಮುಂದ್ಗುಟೆನೆ ನಿಂತ್ಕೊಂಡು ನಮ್ಗೆ ಸವಾಲಾಗ್ತ್ಯಾ ನಿನ್ನ? ಚಿತ್ರ, ತಾಳ್ಮೆ ತಕ್ಕೋ. ನೋಡವ ಹೆಂಗ್ ಮಾತಾಡ್ತಾವಳೆ. ಮಾತಾಡ್ಲಿ ಬಿಡೆ, ಅವಳಿವಳಿಗೆ ಸಂದಾಗೆ ತರಬೇತಿ ಕೊಟ್ಟವಳೆ. ಇವ್ರಿಬ್ಬರನ್ನು ಕತ್ತಿಡ್ದು ಆಚೆ ತಳ್ಳೋ ಕಾಲ ಹತ್ರಕ್ ಬತ್ತೈತೆ. ಇವಳನ್ನ ತಳ್ಳಿದ ಮ್ಯಾಕೆ ಏನೇನ್ ಕೊಡ್ಬೇಕು ಎಲ್ಲ ಬಡ್ಡಿ ಸಮೇತ ಕೊಡೋಣ. ಅಲ್ಲಿ ತನಕ ಸುಮ್ಕಿರೋ. ಈ ಹಬ್ಬ ಮುಗಿಲಿ, ಆಮ್ಯಾಕ್ ನಿನ್ಗೂ ಅವಳಿಗೂ ಮಾರಿ ಹಬ್ಬ ಮಾಡ್ತೀನಿ. ಮಾವಯ್ಯ ಬಂದ್ರು, ಬನ್ನಿ ತಾತ.
ಅರೆ ಹ್ಮ್ ಬನ್ನಿ ಬನ್ನಿ ಬನ್ನಿ. ನಮಸ್ತೆ ಅಮ್ಮ. ನೀವು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ಗಂಟ ಬಂದಿದ್ದು ನಮ್ಗೆ ಶಾನೆ ಸಂತೋಷ ಆಯ್ತು. ನನಗೂ ಅಷ್ಟೇ ಶಿವರಾಮ. ನನ್ನ ಸ್ನೇಹಿತನ ಮನೆಗೆ ಬಂದಿದ್ದು, ಅದು ಊರು ಉತ್ಸವಕ್ಕೆ ಬಂದಿರೋದು ನನಗೆ ತುಂಬಾ ಸಂತೋಷ ಕೊಟ್ಟಿದೆ. ತಾಯಿ ಚೆನ್ನಾಗಿದ್ದಾನೆ? ನಾನ್ ಸಂದಾಗಿವ್ನಿ ಅಣ್ಣ. ನಿಮ್ಮ ಆರೋಗ್ಯ ಹೇಗಿದೆ? ಆ ಭಗವಂತನ ಕೃಪೆಯಿಂದ ಇಲ್ಲಿವರೆಗೂ ಚೆನ್ನಾಗಿದ್ದೀನಮ್ಮ. ಅಂದಾಗೆ ಇವಳು ನನ್ನ ಹಿರಿ ಸೊಸೆ ಸರಿತಾ. ನಮಸ್ತೆ. ಇವನು ನನ್ನ ಸರಿತನ ಮಗ, ನನ್ನ ಹಿರಿ ಮೊಮ್ಮಗ ವಿವೇಕ್ ಅಂತ, ಅಂದ್ರೆ ವಿವೇಕ್ ಚಕ್ರವರ್ತಿ ಅಂತ. ನಮಸ್ಕಾರ. ಇವಳು ನನ್ನ ಕಿರಿ ಮಗನ ಮಗಳು ಸುರಭಿ. ನಮಸ್ತೆ ಎಲ್ಲರಿಗೂ. ಬೇರೆ ಇವನು ನಮ್ಮ ತಮ್ಮ, ನಿಮಗೂ ಗೊತ್ತು, ನನ್ನ ಭದ್ರ ನೆಂಟರು. ಓ ಮೋನ, ಕುಡಿಯೋ ಕಾಫಿ ತಮ್ಮ. ಸರಿ ರೀ. ಆಮೇಲೆ ಅಣ್ಣ, ಎಲ್ಲಾ ವ್ಯವಹಾರಗಳನ್ನ ಜವಾಬ್ದಾರಿಯನ್ನ ನಿಮ್ ಮಕ್ಕಳಿಗೆ ವಹಿಸ್ಬಿಟ್ಟಿದ್ದೀರಿ ಅನ್ನಿ. ಮಕ್ಕಳಲ್ಲಮ್ಮ, ನನ್ನ ಹಿರಿ ಮಗನ ವಹಿಸಿದ್ದೀನಿ. ಹಂಗಾದ್ರೆ ನಿಮ್ಮೆಲ್ಲಾ ಆಸ್ತಿನೂ ಬರೀ ಹಿರಿ ಮಗಂಗೆ ಕೊಟ್ಬಿಟ್ರಾ? ಆಸ್ತಿನ ಹಂಚೋದ್ ಬೇರೆ, ಜವಾಬ್ದಾರಿನ ವಹಿಸೋದ್ ಬೇರೆ ಅಮ್ಮ. ಅನುಭವಿಸೋದಕ್ಕೆ ಜವಾಬ್ದಾರಿ ಅನ್ನೋದು ಅಧಿಕಾರ ಅಲ್ಲಮ್ಮ, ಅದು ಕರ್ತವ್ಯ. ಅದು ಎಷ್ಟೇ ಭಾರ ಆದ್ರೂ ನಿಭಾಯಿಸಲೇಬೇಕು. ಈ ವಿಷಯದಲ್ಲಿ ನನ್ನ ಹಿರಿಮಗ ಶಿಸ್ತು. ಇವತ್ತಿನವರೆಗೂ ಅಣ್ಣ ತಮ್ಮನ ಮಧ್ಯೆ ಒಂದು ಬಿರುಕು ನೋಡೋದು ಕೂಡ ಅವಕಾಶ ಕೊಟ್ಟಿಲ್ಲ ನಾನು. ಅವನು ಯಾವತ್ತೂ ಯಾರ ನಡುವೆನೂ ಭೇದ ಭಾವ ಮಾಡಿಲ್ಲ. ತಮ್ಮ ಅಣ್ಣನಿಗೆ ಬೆನ್ನೆಲುಬಾಗಿದ್ರೆ, ಇಲ್ಲಿ ಅಣ್ಣ ತಮ್ಮನಿಗೆ ಮಾರ್ಗದರ್ಶಕನಾಗಿದ್ದಾನೆ. ಒಟ್ಟಿನಲ್ಲಿ ಮನೆಯಲ್ಲಿ ಯಾರು ಏನ್ ಬೇಕು ಬೇಡ ಅನ್ನೋದನ್ನ ನಿರ್ಧಾರ ಮಾಡೋದು ನಾನೇ. ಆದ್ರೆ ಅದನ್ನ ನೀಡೋದು ಹಿರಿಮಗ ಚಕ್ರವರ್ತಿ. ಇವತ್ತಿನ ಪರಿಸ್ಥಿತಿನಲ್ಲಿ ನಮ್ಮ ಮನೆಯಲ್ಲಿ ನನ್ನ ಮಾತಿಗೆ ಎಷ್ಟು ಬೆಲೆ ಇದೆಯೋ ಅಷ್ಟೇ ಬೆಲೆ ಅವನ ಮಾತು ಇದೆ. ಅಂದ್ರೆ ನಮ್ ಮಾವಯ್ಯನ್ ತರ ಅನ್ನಿ ನಿಮ್ ಹಿರಿ ಮಗ, ಚಿಕ್ಕ ಮಗ ನಮ್ ಚಿಕ್ಕ ಮಾವಯ್ಯನ್ ತರ ಅನ್ನಿ. ಇಟ್ಬಿಡಮ್ಮ ಇಲ್ಲಿ. ನಮ್ ಮಾವಯ್ಯನು ಆಟೆಯ, ಮನೇಲಿ ಪ್ರತಿಯೊಬ್ರುನು ಒಂದೇ ತರ ನೋಡ್ತಾರೆ. ಈ ತುಂಬಿದ ಕುಟುಂಬನ ನೋಡಿದ್ರೇನೆ ಗೊತ್ತಾಗ್ತಿದೆ. ಆ ರೀತಿ ಎಲ್ಲ ಇಲ್ಲ ಅಂದ್ರೆ ಈ ತರ ಇರೋದು ತುಂಬಾ ಕಷ್ಟ. ಹೌದಮ್ಮ, ಪ್ರಪಂಚದಲ್ಲಿ ಅಣ್ಣ ತಮ್ಮಂದ್ರು ಯಾವತ್ತೂ ಬೇರೆ ಆಗ್ಬೇಕು ಅಂತ ಅನ್ಕೊಳ್ಳೋದೇ ಇಲ್ಲ ಬಿಡಿ. ಆದ್ರೆ ಆ ಮನೆ ನಂದನವನ ಆಗ್ಬೇಕು ಅಂದ್ರೆ ಆ ಮನೆ ಹೆಂಗಸ್ರು ಮನಸ್ಥಿತಿ ಸರಿ ಇರ್ಬೇಕು. 100ಕ್ಕೆ 100 ಸತ್ಯ ಮಗಳೇ. ವಯಸ್ಸಿನ ಚಿಕ್ಕವಳಾದ್ರೂ ತುಂಬಾ ಸತ್ಯವಾದ ತೂಕವಾದ ಮಾತು ಹೇಳಿದೆ. ನಿಮ್ಗಳನ್ನೆಲ್ಲ ನೋಡ್ತಾ ಇದ್ರೆ ಮನಸ್ಸುಗಳು ಒಂದಾಗಿದೆ ಅನ್ಸುತ್ತೆ. ಆ ವಿಷಯದಲ್ಲಿ ನಮ್ಮ ಅಟ್ಟಿ ಕಡೆ ಯಾರುವೆ ಕೈ ಮಾಡಿ ತೋರ್ಸಕ್ಕಿಲ್ಲ ಬಿಡಿ ತಾತ. ಅಜ್ಜಿ ನೆರಳಲ್ಲಿ, ಮಾವಯ್ಯನ ಆಶ್ರಯನಲ್ಲಿ ನಾವೆಲ್ರೂ ಒಂದೇ ಗೂಡ್ ಹಕ್ಕಿಗಳ ತರ ಬದುಕ್ತಿದೀವಿ ಬಿಡಿ ತಾತ. ಕೆಲವೊಂದ್ಕಿತ ರಣ ಹದ್ದುಗಳು ನಮ್ ಗೂಡ್ನ ಹಾಳ್ ಮಾಡೋದಕ್ಕೆ ನೋಡ್ತವೆ. ಆದ್ರೆ ಆ ಅವಕಾಶ ಸಿಕ್ಕಿಲ್ಲ, ಇನ್ ಮುಂದೇನು ಸಿಗಕ್ಕಿಲ್ಲ. ಅದಕ್ಕೆಲ್ಲ ಅವಕಾಶ ಕೊಡಬಾರ್ದು ಮಗಳೇ. ಆವಾಗ್ಲೇ ಅಲ್ವಾ ಸಂಬಂಧಗಳು ಗಟ್ಟಿಯಾಗೋದು. ಶಿವರಾಮ, ನಿನ್ನ ಸೊಸೆ ಬಹಳ ಬುದ್ಧಿವಂತೆ.
ಅವಳ ಆಲೋಚನೆ ಅವಳ ವಯಸ್ಸಿಗಿಂತ ಮೀರಿದ್ದಾಗಿದೆ. ನನಗಂತೂ ಆಕೆ ಮಾತು ಕೇಳಿ ತುಂಬಾ ಖುಷಿ ಆಗ್ತಾ ಇದೆ. ಮೋನಾ, ನಂಗೆ ಯಾಕೋ ಹೊಸಿ ಗಂಟ್ಲು ಕೆರ್ತಾ ಕಣೆ. ಅಜ್ಜಿ ಕಸಾಯ ಮಾಡಿ ತಕೊಂಬರ್ಲೆ? ಹೂ ಕಣೆ, ಬೇಗ ಮಾಡ್ಕೊಂಬಾ. ಸರಿ ಅಜ್ಜಿ. ಶಿವರಾಮ, ಮನೆ ಸೊಸೆ ಹೀಗೆ ಲವಲವಿಕೆಯಿಂದ ಓಡಾಡ್ತಾ ಮಾತಾಡ್ತಾ ಇದ್ರೆ ಆ ಮನೆಯಲ್ಲಿ ಲಕ್ಷ್ಮಿ ತಾಂಡವಾಡ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಅದನ್ನ ಇವತ್ತು ನಿಮ್ಮ ಮನೇಲಿ ನೋಡಿದೆ. ನಮ್ಮನೆಗೂ ಇಂಥ ಒಬ್ರು ಸೊಸೆ ಸಿಕ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ತಾತ ಒಂದ್ ನಿಮಿಷ. ಇನ್ನೇನ್ ರಾಯ್ರೆ, ಮೊಮ್ಮಗನ್ಗೆ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಬಿಡೋದಲ್ವೇ? ನಮಗೂ ಮಗನ್ ಮದ್ವೆ ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಏನ್ ಮಾಡೋದು, ನನ್ನ ಮಗ ಮದ್ವೆಗೆ ಒಪ್ತಾ ಇಲ್ಲ. ವಯಸ್ಸಿಗೆ ಬಂದಿರೋ ಮಗ ಮನೆಯಲ್ಲಿ ಅವನೇ ಅಂದ್ರೆ ಬೇಗ ಮದುವೆ ಮಾಡಿಬಿಡ್ಬೇಕು. ನೋಡಮ್ಮ, ಮದುವೆ ಅನ್ನೋದು ಯಾವಾಗ್ಲೂ ಹೇರಿಕೆ ಆಗ್ಬಾರ್ದು. ಯಾಕೆ ಅಂದ್ರೆ ಬದುಕು ಬಲವಂತ ಆದ್ರೆ ಸಂತೋಷಕ್ಕಿಂತ ಸಮಸ್ಯೆಗಳೇ ಹೆಚ್ಚಾಗಿರುತ್ತೆ. ಯಾವತ್ತು ಆಸಕ್ತಿಯಿಂದ ಮದುವೆ ಆದ್ರೇನೆ ಮದುವೆಗೊಂದು ಅರ್ಥ, ಮತ್ತೆ ಅದ್ರಲ್ಲಿ ಖುಷಿ ಕಾಣೋದಕ್ಕೆ ಸಾಧ್ಯ. ಯಾಕ್ರಾಯ್ರೆ, ಅವನಿಗೆ ಮದುವೆ ಬಗ್ಗೆ ಏನಾದ್ರು ಬೇಸರನಾ ಅಥವಾ ಪ್ರೀತಿ ಪ್ರೇಮ ಅಂತ ಏನಾದ್ರು? ಚೇಚೆ, ಹಾಗೇನಿಲ್ಲ. ನನ್ ಮಗಂಗೆ ಅವ್ರ ಅಪ್ಪನ್ ತರ ಬಿಸ್ನೆಸ್ ಅಲ್ಲಿರೋ ಆಸಕ್ತಿ ಈ ಪ್ರೀತಿ ಪ್ರೇಮ ಅನ್ನೋದ್ರಲ್ಲಿಲ್ಲ. ನನ್ ಮಗಂಗ್ ಗೊತ್ತಿರೋದು ಬರೀ ನಮ್ಗಳ ಪ್ರೀತಿ ಅಷ್ಟೇ. ನೀವೇನು ತಲೆ ಕೆಡ್ಸ್ಕೊಬೇಡಿ, ಈಗ ನಮ್ಮನೆಗ್ ಬಂದಿದ್ದೀರಾ ಅಲ್ವೇ, ಎಲ್ಲ ಅದಾಗೆ ಬರ್ತದ್ ಬಿಡಿ.